Hello my dear students, welcome to BENZene Chemistry YouTube channel. Dear students, this is KCET NEET Crash Course 2022. So dear students, ಈ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡೋಣ ಅಂತಂದ್ರೆ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಹ್ಯಾಲೋಅಲ್ಕೇನ್ಸ್ ಆ್ಯಂಡ್ ಹ್ಯಾಲೋಅರೇನ್ಸ್. ಓಕೆ, ಸೊ ಈ ಟಾಪಿಕ್ನಿಂದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ ರಿವೈಸ್ ಮಾಡೋಣ. ಸಿನಾಪ್ಸಿಸ್ ಫಾರ್ KCET NEET as well as JEE. Okay, friends, first one, haloalkanes. The haloalkanes andre these are the halogen derivative of aliphatic hydrocarbons. In your halogen derivatives of aliphatic hydrocarbons, they are called as haloalkanes. ನೀವು ಹೈಡ್ರೋಕಾರ್ಬನ್ ಅಲ್ಲಿ ಒಂದು ಹೈಡ್ರೋಜನ್ ಅನ್ನ ತೆಗೆದು ಅದರಲ್ಲಿ ಏನಾದರೂ ಹ್ಯಾಲೋಜನ್ಸ್ ಅನ್ನ ಪುಟ್ ಮಾಡಿದ್ರೆ, ಇಫ್ ಯು ರೀಪ್ಲೇಸ್ ಹೈಡ್ರೋಜನ್ ಬೈ ಹ್ಯಾಲೋಜನ್, ದೋಸ್ ಆರ್ ಕಾಲ್ಡ್ ಆಸ್ haloalkanes. Haloarenes ಅಂದರೆ ದಿಸ್ ಅರೀನ್ ಸ್ಟ್ಯಾಂಡ್ಸ್ ಫಾರ್ ಬೆಂಜಿನ್ ರಿಂಗ್. ಓಕೆ, ಸೊ ಈ ಹೈಡ್ರೋಕಾರ್ಬನ್ಸ್ ಅಲ್ಲಿ ಯಾವುದು ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಲ್ಲಿ ಯು ರೀಪ್ಲೇಸ್ ಒನ್ ಆಫ್ ದಿ ಹೈಡ್ರೋಜನ್ ಆಟಮ್ ಬೈ ಹ್ಯಾಲೋಜನ್, ದೋಸ್ ಆರ್ ಕಾಲ್ಡ್ ಆಸ್ ಹ್ಯಾಲೋಅರೀನ್ಸ್. ಇವಾಗ ಏನು ಕರಿತೀವಿ ನಾವು ಹ್ಯಾಲೋಅರೀನ್ ಅಂತ ಕರಿತೀವಿ, ಹೌದಾ? ಸೊ ಬೆಂಜಿನ್ ರಿಂಗ್ ಅಲ್ಲಿ ನೀವೇನಾದರೂ ಹೈಡ್ರೋಜನ್ ಅನ್ನ ರೀಪ್ಲೇಸ್ ಮಾಡಿ ಇದಕ್ಕೆ ಏನಾದರೂ ಹ್ಯಾಲೋಜನ್ ಆ್ಯಡ್ ಮಾಡಿದ್ರೆ, ದೋಸ್ ಆರ್ ಕಾಲ್ಡ್ ಆಸ್ haloarenes. For example, chlorobenzene. Okay, IUPAC nomenclature. So IUPAC nomenclature alli these are haloalkanes. Haloalkanes itself, it is a IUPAC name, haloalkane. Okay, see, in this halo stands for halogen. Halo stands for halogen. Fluorine idre fluoro anta karibeku, chlorine idre chloro, ada bromine idre bromo, iodine idre iodo. Alk indicates number of carbon in the parent chain. This ANE indicates nature of bond. Single bond idre AN anta bandirutte. If it is double bond, EN anta use ಮಾಡಬೇಕು. Triple bond idre YN anta use ಮಾಡಬೇಕು, ಹೌದಾ? Alk indicates number of carbon in the parent chain, ಹೌದಾ? So ಇದು haloalkanes. ಅದೇ ತರ haloarenes. ಅರೀನ್ ಮೀನ್ಸ್ ಬೆಂಜಿನ್, ಹೌದಾ? ಸೊ ಬೆಂಜಿನ್ ರಿಂಗ್ ಮೇಲೆ ಹ್ಯಾಲೋಜನ್ ಇದ್ರೆ ಅದಕ್ಕೆ ಹ್ಯಾಲೋಅರೀನ್ ಅಂತ ಕರಿತೀವಿ. ಒಂದೆರಡು ಎಕ್ಸಾಂಪಲ್ ನೋಡೋಣ, ಸಾಕಾಗುತ್ತೆ. CH3Cl, ಸಾರಿ, ಇದರಲ್ಲಿ ಹ್ಯಾಲೋಜನ್ ಯಾವುದು? ಕ್ಲೋರಿನ್. ಸೊ ಫಸ್ಟ್ ಏನಂತ ಬರೀಬೇಕು? ಇದನ್ನ ಕ್ಲೋರೋ ಅಂತ ಬರೀಬೇಕು. ಅಲ್ಕ್ ಅಂದ್ರೆ ಏನು? ನಂಬರ್ ಆಫ್ ಕಾರ್ಬನ್ ಎಷ್ಟಿದೆ? ಒನ್ ಕಾರ್ಬನ್ ಮೀನ್ಸ್ ಮಿತ್, ಆರ್ ಆರ್ ಸಿಂಗಲ್ ಬಾಂಡ್ಸ್, ಕ್ಲೋರೋಮಿಥೇನ್, ಹೌದಾ? ಸೇಮ್ ಮ್ಯಾನರ್ ಫಾರ್ C2H5Br ಏನಂತ ಕರಿಬೋದು ನಾವು ಇದನ್ನ? ಎಸ್, ವೆರಿ ಗುಡ್, ಬ್ರೋಮೋ ಇಥೇನ್. ಈ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಬಂದರೆ ಅದರದ್ದು ಪೊಸಿಷನ್ ಮೆನ್ಷನ್ ಮಾಡಬೇಕು. ಅದರ ಜೊತೆಗೆ ಯಾವುದಾದ್ರೂ ಬೇರೆ ಬೇರೆ ಸಬ್ಸ್ಟಿಟ್ಯೂಯೆಂಟ್ಸ್ ಬಂದರೆ ಅವುಗಳನ್ನು ಮೆನ್ಷನ್ ಮಾಡಬೇಕು, ಹೌದಾ? ಹ್ಯಾಲೋಅರೀನ್ಸ್ ಅರೀನ್ ರಿಂಗ್ ಮೇಲೆ ಮೀನ್ಸ್ ಬೆಂಜಿನ್ ರಿಂಗ್ ಮೇಲೆ ಏನಾದರೂ ತರ ಕ್ಲೋರಿನ್ ಇದ್ದರೆ ಇಸ್ ಕಾಲ್ಡ್ ಆಸ್ ಕ್ಲೋರೋಬೆಂಜೀನ್, ಹೌದಾ? If there are two chlorines or 2 dichlorobenzene or 1,2, this is 2, 1,2 dichlorobenzene, ಈ ತರ ನೇಮಿಂಗ್ ಮಾಡಬೇಕು. ದಿಸ್ ಇಸ್ nomenclature. Okay, so preparation, method of preparation. So how we can prepare haloalkanes? Haloalkane ಗಳನ್ನ ಹೆಂಗೆ ಪ್ರಿಪೇರ್ ಮಾಡ್ಬೋದು? ಫಸ್ಟ್ we can prepare haloalkanes by using alcohols. ಆಲ್ಕೋಹಾಲ್ಸ್ ಹೆಂಗೆ ಪ್ರಿಪೇರ್ ಮಾಡ್ಬೋದು? ಒಂದಿಷ್ಟು ಇಂಪಾರ್ಟೆಂಟ್ ಮೆಥಡ್ಸ್ ಇದಾವೆ, ಇಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಒನ್, ವೆನ್ ಎವರ್ ಆಲ್ಕೋಹಾಲ್ಸ್ ರಿಯಾಕ್ಟ್ ವಿತ್ ಹೈಡ್ರೋಜನ್ ಕ್ಲೋರೈಡ್ ಆರ್ HCl, hydrochloric acid, in the presence of ZnCl2, this behave as a catalyst in the reaction. We'll get a precipitate of alkyl chloride. ಏನಾಗುತ್ತೆ? ನಮಗೆ alkyl chloride PPT ಫಾರ್ಮ್ ಆಗುತ್ತೆ, ಹೌದಾ? The mixture of this HCl and concentrated HCl and anhydrous ZnCl2 is called as Lucas reagent. ಇದು Lucas reagent. So the reactivity ಹೆಂಗಿರುತ್ತೆ Lucas reagentಗೆ? This reagent is used for the identification or distinguishing test, used in the distinguishing test of alcohols. ನೋಡಿ,
ಲ್ಯೂಕಾಸ್ ರಿಯೇಜೆಂಟ್ಗೆ ಯು ಟೇಕ್ ಟರ್ಷರಿ ಆಲ್ಕೋಹಾಲ್, ನೀವೇನಾದರೂ ಇಲ್ಲಿ ಟರ್ಷರಿ ಆಲ್ಕೋಹಾಲ್ ತಗೊಂಡ್ರೆ ಸಡನ್ ಆಗಿ ರಿಯಾಕ್ಟ್ ಮಾಡುತ್ತೆ ಲ್ಯೂಕಾಸ್ ರಿಯೇಜೆಂಟ್ ಜೊತೆಗೆ. ಯುವರ್ ಆಲ್ಕೋಹಾಲ್ ಇಸ್ ಟರ್ಷರಿ ವಿತ್ ಲ್ಯೂಕಾಸ್ ರಿಯೇಜೆಂಟ್, ಇಟ್ ವಿಲ್ ಗಿವ್ PPT ಇಮಿಡಿಯೇಟ್ PPT ಬಂದ್ಬಿಡುತ್ತೆ. ಇಫ್ ಯುವರ್ ಆಲ್ಕೋಹಾಲ್ ಇಸ್ ಸೆಕೆಂಡರಿ ಲ್ಯೂಕಾಸ್ ರಿಯೇಜೆಂಟ್, ಇಟ್ ವಿಲ್ ಗಿವ್ PPT ಆಫ್ಟರ್ 5 to 10 minutes. 5 to 10 minutes ಆದಮೇಲೆ ಸ್ಲೋ ಆಗಿ PPT ಫಾರ್ಮ್ ಆಗುತ್ತೆ. ಸಪೋಸ್ ನಿಮ್ಮ ಆಲ್ಕೋಹಾಲ್ ಸೆಕೆಂಡರಿ ಇದ್ದರೆ, ಇಫ್ ಅವರ್ ಆಲ್ಕೋಹಾಲ್ ಇಸ್ ಪ್ರೈಮರಿ, you react with Lucas reagent, there will be no PPT formed at room temperature. ಹೌದಾ? ಸೊ ಒಂದು ಶಾರ್ಟ್ಕಟ್ ಹೇಳ್ತೀನಿ, ಇದಕ್ಕೆ ನೆನ್ಪಿಟ್ಕೊಂಬಿಡಿ. ಪ್ರೈಮರಿ ಮಕ್ಕಳು ಇರ್ತಾ ಗೊತ್ತಾ, ಚಿಕ್ಕ ಮಕ್ಕಳಲ್ವಾ, ಅವರು ನಿಧಾನಕ್ಕೆ ಹಿಡಿತಾರೆ. ಸೊ ಅದೇ ಥರ ಇದು ನಿಧಾನಕ್ಕೆ ರಿಯಾಕ್ಟ್ ಆಗುತ್ತೆ. ದರ್ ಇಸ್ ಒನ್ ಮೋರ್ ಇದೆ, ಏನು ಗೊತ್ತಾ, ನೆನ್ಪಿಟ್ಕೋಬೇಕಾದ್ರೆ ಲ್ಯೂಕಾಸ್ ರಿಯೇಜೆಂಟ್ ರಿಯಾಕ್ಟ್ ಸೌಕಾಸ ವಿತ್ ಪ್ರೈಮರಿ ಆಲ್ಕೋಹಾಲ್. ಹೇಳೋಕೆ ಮಜಾ ಅನಿಸುತ್ತೆ, ನೆನ್ಪಿಡ್ಬೋದು ಇದನ್ನು ಅಲ್ಲ. ಓಕೆ, ನೆಕ್ಸ್ಟ್. ಸೊ ದಿಸ್ ಈಸ್ ದ ಮೆಥಡ್ ಟು ಪ್ರಿಪೇರ್ ಅಲ್ಕೈಲ್ ಕ್ಲೋರೈಡ್ಸ್. ಈ ಮೆಥಡಿಂದ ಅಲ್ಕೈಲ್ ಕ್ಲೋರೈಡ್ನ ಪ್ರಿಪೇರ್ ಮಾಡ್ಬೋದು. ಆ್ಯಂಡ್ ಇಫ್ ಯುವರ್ ಆಲ್ಕೋಹಾಲ್ ರಿಯಾಕ್ಟ್ ವಿತ್ ಸಿ, ಇಲ್ಲಿ HCl ಯೂಸ್ ಮಾಡಿದ್ದೀವಲ್ಲ, ಅದೇ ಥರ ನಾವಿಲ್ಲಿ HBr ಯೂಸ್ ಮಾಡ್ಬೋದಾ? HBr, ಸಪೋಸ್ ನಮ್ಮ ಲ್ಯಾಬಲ್ಲಿ HBr ಇರಲಿಲ್ಲ ಅಂತಂದರೆ, ಇನ್ಸ್ಟೆಡ್ ಆಫ್ ದ್ಯಾಟ್ ವಿ ಕ್ಯಾನ್ ಯೂಸ್ ದೀಸ್ ಅಲ್ಟರ್ನೇಟ್ ರಿಯೇಜೆಂಟ್, ಸೋಡಿಯಂ ಬ್ರೋಮೈಡ್ ವಿತ್ ಕಾನ್ಸಂಟ್ರೇಟ್ ಸಲ್ಫೂರಿಕ್ ಆ್ಯಸಿಡ್. ಫಸ್ಟ್ ದೀಸ್ ಟು ವಿಲ್ ರಿಯಾಕ್ಟ್, ಫಸ್ಟ್ ಇವೆರಡು ರಿಯಾಕ್ಟ್ ಮಾಡಿ ಏನು ಮಾಡುತ್ತೆ, HBr ಪ್ರಿಪೇರ್ ಮಾಡುತ್ತೆ. ದಿಸ್ HBr ವಿಲ್ ರಿಯಾಕ್ಟ್ ವಿತ್ ಆಲ್ಕೋಹಾಲ್, ದೆನ್ ವಿಲ್ ಗೆಟ್ RBr, NaHSO4 and H2O. ದಿಸ್ ಟೈಪ್ ಆಫ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಇನ್ ಸಿತು ರಿಯಾಕ್ಷನ್. ಏನಂತ ಕರಿತೀವಿ ನಾವು ಇದನ್ನು? ಇನ್ ಸಿತು ಅಂತ ಕರಿತೀವಿ. ಡ್ಯೂರಿಂಗ್ ದಿ ರಿಯಾಕ್ಷನ್ ರಿಯೇಜೆಂಟ್ ಇಸ್ ಜನರೇಟೆಡ್. ಹೌದಾ? ನೋಡಿ, ವೆನೆವರ್ ಆಲ್ಕೋಹಾಲ್ಸ್ ರಿಯಾಕ್ಟ್ ವಿತ್ ಫಾಸ್ಫರಸ್ ಟ್ರೈಹಲೈಡ್, ನೋಡಿ ಈ ಥರ ಕಂಡ್ರೆ ನೀವು ಇಲ್ಲಿ R ಗ್ರೂಪ್ ಯಾವ್ದು ಬೇಕಾದಿರಲಿ, ಆಲ್ಕೋಹಾಲ್ ಗ್ರೂಪ್ ಮುಂದ್ಗಡೆ PX3 ಅಂತ ಕಾಣಿಸಿದ್ರೆ ಏನು ಮಾಡಬೇಕು ಗೊತ್ತಾ, ಜಸ್ಟ್ OHನ ತೆಗೆದು Xನ ಸಬ್ಸ್ಟಿಟ್ಯೂಟ್ ಮಾಡಿ, ಅಲ್ಲಿ ಮುಗಿದೋಯ್ತು ಕೆಲಸ ನಿಮ್ಮದು. OHನ ತೆಗೆದು ರಿಪ್ಲೇಸ್ ಮಾಡಿ ಏನು ಮಾಡಬೇಕು, ಇಲ್ಲಿ ಹ್ಯಾಲೋಜನ್ನ ಆ್ಯಡ್ ಮಾಡಬೇಕು. ಸೊ ವಿಲ್ ಗೆಟ್ RX. ಓಕೆ, ದೆನ್ ಯು ವಿಲ್ ಗೆಟ್ S3PO3 ಆಸ್ ಎ ಬೈ ಪ್ರಾಡಕ್ಟ್. ಅದೇ ಥರ ವೆನೆವರ್ ಆಲ್ಕೋಹಾಲ್ಸ್ ರಿಯಾಕ್ಟ್ ವಿತ್ PCl5, ಫಾಸ್ಫರಸ್ ಪೆಂಟಾಕ್ಲೋರೈಡ್, ಹೌದಾ, ಅಲ್ಲೂ ಏನು ಮಾಡ್ಬೇಕು ಹೇಳಿ ಕೆಲಸ, ಈ ಥರ ಆ್ಯಡ್ ಮಾಡಬೇಕು. ನೋಡಿ, ಇಲ್ಲಿ OH ಗ್ರೂಪನ್ನು ತೆಗೆದು ಇಲ್ಲಿರುವಂಥ ಹ್ಯಾಲೋಜನನ್ನು ಎಡಿಷನ್ ಮಾಡಬೇಕು. ಹೌದಾ? ಒಂದಿಷ್ಟು ರಿಯಾಕ್ಷನ್ಗೆ ಶಾರ್ಟ್ಕಟ್ ಹೇಳ್ತೀನಿ, ನೆನಪಿಟ್ಕೊಂಬಿಡಿ. PCl5 ಯಾವ ಥರ ಇರುತ್ತೆ ಅಂತಂದರೆ, ವಿಲ್ ರಿಯಾಕ್ಟ್ ಇನ್ ಡಿಫ್ರೆಂಟ್ ಮ್ಯಾನರ್. PCl5, this is PCl3, Cl, PCl5. ಸಾರಿ, ಇಲ್ಲಿ ಬರ್ತನ ಅದನ್ನು. ಓಕೆ, ಇಲ್ಲಿ ಕರೆಕ್ಟ್ ಇದೆ. RCl ಈ ಥರ ಆಗುತ್ತೆ ರಿಯಾಕ್ಷನ್ನು. ಆ್ಯಂಡ್ ದಿಸ್ PCl3 ವಿಲ್ ಟೇಕ್ ದಿಸ್ ಆಕ್ಸಿಜನ್ ಆ್ಯಂಡ್ ದಿಸ್ H ವಿಲ್ ಟೇಕ್ ದಿಸ್ ಕ್ಲೋರಿನ್. ನೋಡಿ ಏನು ಬರುತ್ತೆ ಪ್ರಾಡಕ್ಟು, RCl, POCl3, HCl ಇದೆಯಾ, RCl, POCl3, HCl. ಹೌದಾ? ನೆಕ್ಸ್ಟ್, ವೆನೆವರ್ ಆಲ್ಕೋಹಾಲ್ ರಿಯಾಕ್ಟ್ ವಿತ್ ದಿಸ್ ಫಾಸ್ಫರಸ್ ಹಲೈಡ್ಸ್, ಸಪೋಸ್ ಇಫ್ ಅವರ್ ಫಾಸ್ಫರಸ್ ಹಲೈಡ್ಸ್ ಆರ್ ನಾಟ್ ಪ್ರೆಸೆಂಟ್ ಇನ್ ದಿ ಲ್ಯಾಬೊರೇಟರಿ, ಫಾಸ್ಫರಸ್ ಟ್ರೈಬ್ರೋಮೈಡು, ಟ್ರೈಅಯೋಡೈಡು ಒಂಚೂರು ಅವು ಹೆಂಗಿರ್ತವೆ ಅಂತಂದ್ರೆ ರಿಯಾಕ್ಟಿವ್ ಇರ್ತವೆ, ಮೀನ್ಸ್ ಡಿಕಂಪೋಸ್ ಆಗ್ತಾ ಇರ್ತವೆ, ಅನ್ಸ್ಟೇಬಲ್ ಅವು. ಹೌದಾ? ಫಾಸ್ಫರಸ್ ಟ್ರೈಕ್ಲೋರೈಡನ್ನು ಓಕೆ ಇರುತ್ತೆ, ಬಟ್ ಫಾಸ್ಫರಸ್ ಟ್ರೈಬ್ರೋಮೈಡು, ಟ್ರೈಅಯೋಡೈಡು ಲ್ಯಾಬಲ್ಲಿ ಸ್ಟೋರ್ ಮಾಡೋದು ಒಳ್ಳೇದಲ್ಲ ಅದನ್ನು. ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ, ಇಟ್ ಈಸ್ ಫ್ರೆಶ್ಲಿ ಪ್ರಿಪೇರ್ಡ್. ಹೌದಾ? ರೆಡ್ ಫಾಸ್ಫರಸ್ ಜೊತೆ ನಾವು ಹ್ಯಾಲೋಜನ್ ರಿಯಾಕ್ಟ್ ಮಾಡಿದ್ರೆ, ಫಸ್ಟ್ ದೇ ವಿಲ್ ರಿಯಾಕ್ಟ್ ದೆಮ್ಸೆಲ್ಸ್ ಟು ಪ್ರೊಡ್ಯೂಸ್ ಫಾಸ್ಫರಸ್ ಟ್ರೈಹಲೈಡ್, ದೆನ್ ಇಟ್ ವಿಲ್ ರಿಯಾಕ್ಟ್ ವಿತ್ ಆಲ್ಕೋಹಾಲ್, ಇವು ಅಲ್ಕೈಲ್ ಹ್ಯಾಲೈಡ್ಸ್. ಓಕೆ, ಈ ಫಸ್ಟ್ ಮೆಥಡನ್ನು ನಾವು ಗ್ರೂಸ್ ಪ್ರೊಸೆಸ್ ಅಂತ ಕರೀತಾರೆ. ಇಟ್ ಇಸ್ ಕಾಲ್ಡ್ ಆಸ್ ಗ್ರೂಸ್ ಪ್ರೊಸೆಸ್ ಆರ್ ಗ್ರೂಸ್ ಮೆಥಡ್. This is one of the best method to prepare alkyl halides. This is called as Darjan's process. ಏನಂತ ಕರಿತೀವಿ ನಾವು ಇದನ್ನ? ಡಾರ್ಜನ್ಸ್ ಪ್ರೊಸೆಸ್ ಅಂತ ಕರಿತೀವಿ. ಡಾರ್ಜನ್ಸ್ ಪ್ರೊಸೆಸ್. ಹೌದಾ? ಇಲ್ಲಿ ಏನಾಗುತ್ತೆ ಅಂತಂದ್ರೆ, ದಿಸ್ ಇಸ್ ಕಾಲ್ಡ್ ಆಸ್ ಥಯೋನಿಲ್ ಕ್ಲೋರೈಡ್. SOCl2 ಅಂದರೆ ಥಯೋನಿಲ್ ಕ್ಲೋರೈಡ್. ಹೌದಾ? ಸೊ ದಿಸ್ ಈಸ್ SOCl ಈ ಥರ ಇರುತ್ತೆ ಕಂಪೌಂಡ್ ಇದು. Alkyl group will take this chlorine, SO will take the another oxygen, so to form SO2, and H will take this chlorine, HCl. ನೋಡಿ ಏನು ಬಂತು ನಮಗೆ? ಅಲ್ಕೈಲ್ ಕ್ಲೋರೈಡ್ ಬಂತ. ಇಟ್ ಈಸ್ PPT ಹೊರಡಿರುತ್ತೆ, ಬಾಟಮ್ ಇಸ್
ಬಾಟಮ್ ಅಲ್ಲಿ ಸೆಟ್ಲ್ ಆಗುತ್ತೆ. SO2 ಇಸ್ ಅ ಗ್ಯಾಸ್, HCl ಇಸ್ ಆಲ್ಸೋ ಅ ಗ್ಯಾಸ್. ನೋಡಿ, ಎರಡು ಬೈ ಪ್ರಾಡಕ್ಟ್ಗಳು ಗ್ಯಾಸ್ ಇದ್ದಾವೆ. ಆಸ್ ಸೂನ್ ಆಸ್ ದೇ ಫಾರ್ಮ್ಡ್ ದೇ ವಿಲ್ ಲೀವ್ ದಿ ರಿಯಾಕ್ಷನ್ ಮಿಕ್ಸರ್. ಹೌದಾ, ಇವಾಪರೇಟ್ ಆಗಿ ಹೋಗ್ಬಿಡ್ತಾವು. ಸೊ ಏನು ಉಳಿತೆ? ದ ರಿಯಾಕ್ಷನ್ ಮಿಕ್ಸರ್ ಲೆಫ್ಟ್ ಬಿಹೈಂಡ್ ಈಸ್ ನಥಿಂಗ್ ಬಟ್ 100% ಪ್ಯೂರ್ alkyl chloride. So it is one of the best method to prepare alkyl chlorides. ಆಯ್ತಾ ಇದು? ಓಕೆ. ನೆಕ್ಸ್ಟ್ ಸ್ಯಾಂಡ್ಮಿಯರ್ಸ್ ರಿಯಾಕ್ಷನ್. ನೋಡಿ, ಸ್ಯಾಂಡ್ಮಿಯರ್ಸ್ ರಿಯಾಕ್ಷನ್ ಅಲ್ಲಿ ಏನು ಮಾಡ್ತೀವಿ ಅಂತಂದ್ರೆ, ಬಿಫೋರ್ ಗೋಯಿಂಗ್ ಟು ದಿಸ್ ಸ್ಯಾಂಡ್ಮಿಯರ್ಸ್ ರಿಯಾಕ್ಷನ್ ವಿ ಹ್ಯಾವ್ ಟು ಡಿಸ್ಕಸ್ ಒನ್ ಮೋರ್ ರಿಯಾಕ್ಷನ್. ಯಾವುದಪ್ಪ ರಿಯಾಕ್ಷನ್ ಅಂತಂದ್ರೆ, ದ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಡೈಅಜೋಟೈಸೇಷನ್ ರಿಯಾಕ್ಷನ್. ಯಾವುದದು? ಡೈಅಜೋಟೈಸೇಷನ್ ರಿಯಾಕ್ಷನ್. ವೆನೆವರ್ primary aromatic primary amines react with HNO2 at 0 to 5 degrees Celsius temperature. ಸಪೋಸ್ HNO3 ಇರಲಿಲ್ಲ ಅಂತಂದರೆ ಅದಕ್ಕೆ ಅಲ್ಟರ್ನೇಟಿವ್ ಏನು ಯೂಸ್ ಮಾಡ್ಬೋದು ನಾವು? NaNO2 ಪ್ಲಸ್ HCl ಅಂತ ಬರೆದ್ರು ಓಕೆ, ವಿಲ್ ಪ್ರೊಡ್ಯೂಸ್ HNO2 ಓನ್ಲಿ. ಏನಾಗುತ್ತೆ ಅಂತಂದರೆ ಡೈಅಜೋಟೈಸೇಷನ್ ಆಗುತ್ತೆ. ಡೈಅಜೋಟೈಸೇಷನ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಟು ಫಾರ್ಮ್ Na2Cl, the typical ionic compound, benzene diazonium chloride. There is benzene diazonium chloride, one of the best intermediate in our organic chemistry. So this entire reaction is called as diazotization reaction. Okay. ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ, ದಿಸ್ ಬೆಂಜೀನ್ ಡೈಜೋನಿಯಂ ಕ್ಲೋರೈಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ರಿಯಾಕ್ಷನ್ ಇಂಟರ್ಮಿಡಿಯೇಟ್. ಈ ಇಂಟರ್ಮಿಡಿಯೇಟ್ ಇಂದ ನಾವು ಬಹಳಷ್ಟು ಕಂಪೌಂಡ್ ಪ್ರಿಪೇರ್ ಮಾಡಬಹುದು. ಈ ಬೆಂಜೀನ್ ಡೈಜೋನಿಯಂ ಕ್ಲೋರೈಡ್ಗೆ ಇಫ್ ಯು ಆಡ್ CuCl ಇನ್ ದಿ ಪ್ರೆಸೆನ್ಸ್ ಆಫ್ HCl, ದಿಸ್ ಡೈಜೋನಿಯಂ ಗ್ರೂಪ್ ಈಸ್ ರಿಪ್ಲೇಸ್ಡ್ ಬೈ ಕ್ಲೋರಿನ್, ಗೆಟ್ ಕ್ಲೋರೋಬೆಂಜೀನ್. ಹೌದಾ? ಸೊ ಟು ದ ಸೇಮ್ ಕಂಪೌಂಡ್ ಇಫ್ ಯು ಆಡ್ CuBr the presence of HBr will get bromobenzene in form ಆಗುತ್ತೆ, bromobenzene form ಆಗುತ್ತೆ. ಹೌದಾ? there is one more, actually it is not belongs to this topic, KCN AgCN. so it will produce cyanobenzene in formation ಮಾಡುತ್ತೆ. ಇದು cyanobenzene formation ಮಾಡುತ್ತೆ. these three reactions are called as Sandmeyer's reaction. ಏನಂತ ಕರೀತಾರೆ? ಸ್ಯಾಂಡ್ಮಿಯರ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ಇಲ್ಲಿ ನೋಡಿ, ಇಲ್ಲೊಂದು ಅಲ್ಟರ್ನೇಟಿವ್ ರಿಯೇಜೆಂಟ್ ಅನ್ನು ಯೂಸ್ ಮಾಡ್ಬೋದು ನಾವು ಈ ರಿಯಾಕ್ಷನ್ ಅಲ್ಲಿ. ಫಾರ್ CuCl HCl ಯು ಕ್ಯಾನ್ ಯೂಸ್ ಕಾಪರ್ ಪೌಡರ್ ಇನ್ HCl. ಅವಾಗಲೂ ಏನು ಬರುತ್ತೆ ನಮಗೆ? ಕ್ಲೋರೋಬೆಂಜಿನೇ ಬರೋದು. ನೀವು CuBr ಬದಲಿ ಏನಾದರೂ ಕಾಪರ್ ಪೌಡರ್ ಇನ್ HBr ಆ್ಯಡ್ ಮಾಡಿದ್ರೆ ಅವಾಗಲೂ ಏನು ಬರುತ್ತೆ? ಬ್ರೋಮೋಬೆಂಜಿನ್ ಬರುತ್ತೆ. that reaction is called as Gattermann reaction. ನೋಡಿ, ಸೇಮ್ ಬೆಂಜೀನ್ ಡೈಜೋನಿಯಂ ಕ್ಲೋರೈಡ್ಗೆ ನೀವು ಕಾಪರ್ ಪೌಡರ್ ಇನ್ HCl ಹಾಕಿದ್ರೆ ಕ್ಲೋರೋಬೆಂಜಿನ್ ಬರುತ್ತೆ, ಗಟರ್ಮನ್ ರಿಯಾಕ್ಷನ್. ಬೆಂಜೀನ್ ಡೈಜೋನಿಯಂ ಕ್ಲೋರೈಡ್ಗೆ ಕಾಪರ್ ಪೌಡರ್ ಇನ್ ದಿ ಪ್ರೆಸೆನ್ಸ್ ಆಫ್ HBr ಹಾಕಿದ್ರೆ ಬ್ರೋಮೋಬೆಂಜಿನ್ ಬರುತ್ತೆ, ಗಟರ್ಮನ್ ರಿಯಾಕ್ಷನ್. ಬಟ್ ದಿ ಪ್ರಾಡಕ್ಟ್ ಆಫ್ ಸ್ಯಾಂಡ್ಮಿಯರ್ಸ್ ರಿಯಾಕ್ಷನ್ ಇಸ್ ಗ್ರೇಟರ್ ದ್ಯಾನ್ ಗಟರ್ಮನ್ ರಿಯಾಕ್ಷನ್. ಅದಕ್ಕೆ ನಾವು ಸ್ಯಾಂಡ್ಮಿಯರ್ಸ್ ರಿಯಾಕ್ಷನ್ ಪ್ರಿಪೇರ್ ಮಾಡೋದು. ಹೌದಾ? See, from this method if you want to prepare iodobenzene, ಅವಾಗ ಏನು ಮಾಡಬೇಕು? ಜಸ್ಟ್ ಪೊಟ್ಯಾಷಿಯಂ ಅಯೋಡೈಡ್ ಹಾಕೋದು, ಚೂರು ವಾರ್ಮ್ ಮಾಡಿದ್ರೆ ಸಾಕು, ವಿಲ್ ಗೆಟ್ ದಿ ಕಂಪೌಂಡ್. ಏನು ಬರುತ್ತೆ? ಐಡೋಬೆಂಜೀನ್ ಬರುತ್ತೆ. ನೋಡಿ, ಇದು ಕಂಪೌಂಡ್ ಈ ಥರ ಬರೆದ್ರು ಒಂದೇ, ಈ ಥರ ಬರೆದ್ರು ಒಂದೇ. ಬೆಂಜಿನ್ಗೆ ನಾವು ಫಸ್ಟ್ ಯಾವುದಾದ್ರೂ ಒಂದು ಪೊಸಿಷನಲ್ಲಿ ಗ್ರೂಪನ್ನು ಬರೆದ್ರೆ ಆಲ್ ದಿ ಪೊಸಿಷನ್ಸ್ ಆರ್ ಇಕ್ವಿವ್ಯಾಲೆಂಟ್. ಎಲ್ಲಿ ಬೇಕಾದಲ್ಲಿ ಗ್ರೂಪನ್ನು ಮೆನ್ಷನ್ ಮಾಡಬಹುದು. ಟು ಪ್ರಿಪೇರ್ ಫ್ಲೋರೋಬೆಂಜೀನ್ ವಿ ನೀಡ್ ಟು ಟೇಕ್ ದ ರಿಯೇಜೆಂಟ್ಸ್ ಇನ್ 2 ಸ್ಟೆಪ್. ಹೌದಾ? ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ವಿ ಆ್ಯಡ್ HBF4 tetrafluoroboric acid. Then we'll get the compound. Another intermediate is formed, that is called as benzene diazonium tetrafluoroborate. ಹೆಸರೇನು? ಬೆಂಜೀನ್ ಡೈಜೋನಿಯಂ ಟೆಟ್ರಾಫ್ಲೋರೋಬೋರೇಟ್. ಈ ಕಂಪೌಂಡನ್ನು ಹೀಟ್ ಮಾಡಿದ್ರೆ, ಹೀಟ್ ದಿಸ್ ಕಂಪೌಂಡ್, ವಾಟ್ ಯು ವಿಲ್ ಗೆಟ್? ಹೀಟ್ ಮಾಡಿದ್ರೆ ಯು ವಿಲ್ ಗೆಟ್ ಫ್ಲೋರೋಬೆಂಜೀನ್. ವಿತ್ ದ್ಯಾಟ್ ಫ್ಲೋರೋಬೆಂಜೀನ್ ಜೊತೆಗೆ ನೈಟ್ರೋಜನ್ ಗ್ಯಾಸು ಇವಾಲ್ವ್ ಆಗುತ್ತೆ,
ಪ್ಲಸ್ ಬೋರಾನ್ ಟ್ರೈಫ್ಲೋರೈಡ್ ಇವೆಲ್ಲ ಆಗುತ್ತೆ ನೋಡಿ. ಇವೆಲ್ಲದರಲ್ಲಿಯೂ ನೈಟ್ರೋಜನ್ ಗ್ಯಾಸ್ ಈಸ್ ಒನ್ ಆಫ್ ದಿ ಬೈ ಪ್ರಾಡಕ್ಟ್ ಮೂರು ಕಡೆ ಆಯ್ತಾ. ಸೊ ದಿಸ್ ಈಸ್ ಸ್ಯಾಂಡ್ಮಿಯರ್ಸ್ ರಿಯಾಕ್ಷನ್ ಆ್ಯಂಡ್ ದಿಸ್ ರಿಯಾಕ್ಷನ್ ಲಾಸ್ಟ್ ಬರ್ದಿದ್ದೀನಲ್ಲ, ದಿಸ್ ಈಸ್ ಕಾಲ್ಡ್ ಆಸ್ ಬಾಲ್ಜ್-ಸ್ಕೀಮನ್ ರಿಯಾಕ್ಷನ್. ಏನಂತ ಕರೀತಾರೆ ಇದನ್ನ? ಬಾಲ್ಜ್-ಸ್ಕೀಮನ್ ರಿಯಾಕ್ಷನ್ ಅಂತ ಕರೀತಾರೆ. ಬಾಲ್ಜ್-ಸ್ಕೀಮನ್ ರಿಯಾಕ್ಷನ್. ನೆಕ್ಸ್ಟ್ ಪ್ರಿಪರೇಷನ್ ಆಫ್ ಹ್ಯಾಲೋ ಅಲ್ಕೇನ್ಸ್ ಫ್ರಮ್ ಅಲ್ಕೀನ್ಸ್. ಹೌದಾ, ಅಲ್ಕೀನ್ದಿಂದ ಏನು ಮಾಡ್ಬೋದು ನಾವು? ಹ್ಯಾಲೋ ಅಲ್ಕೇನ್ಗಳನ್ನ ಪ್ರಿಪರೇಷನ್ ಮಾಡಬಹುದು. ಹೌದಾ, ಸೊ ಹೆಂಗೆ ಪ್ರಿಪೇರ್ ಮಾಡ್ಬೋದು ಅಲ್ಕೀನ್ದಿಂದ ಅಂತಂದರೆ, ಯು ಟೇಕ್ ಅಲ್ಕೀನ್ಸ್ CH3 CH double bond CH2. To this alkene, if you add HBr, the addition of HBr takes place according to Markovnikov's rule. ಏನಾಗುತ್ತೆ ಇಲ್ಲಿ? Markovnikov's rule ಫಾಲೋ ಆಗುತ್ತೆ. Markovnikov's rule ಫಾಲೋ ಆಗುತ್ತೆ. ಇಲ್ಲಿ ಏನಾಗುತ್ತೆ? ದಿಸ್ ಇಸ್ ನೆಗೆಟಿವ್ ಪಾರ್ಟ್, ದಿಸ್ ಇಸ್ ಪಾಸಿಟಿವ್ ಪಾರ್ಟ್. ಹೌದಾ, ಕಾರ್ಬನ್ 1 ಕಾರ್ಬನ್ 2 ನೋಡಿ. Negative during the addition of unsymmetrical reagent. This is unsymmetrical. To the unsymmetrical alkene, negative part of the reagent get attached with double bonded carbon which contains least number of hydrogen. Carbon 1 double bonded, carbon 2 double bonded. ಹೌದಾ, ಇದರಲ್ಲಿ ಯಾವುದಕ್ಕೆ ಕಡಿಮೆ ಹೈಡ್ರೋಜನ್ ಇದೆ? 2ಗೆ. ಸೊ negative part is attached on the carbon containing double bonded carbon containing least number of hydrogen. So we'll get the compound as CH3 HBr H3. ಈ ಥರ ಪ್ರಾಡಕ್ಟ್ ಬರುತ್ತೆ. ಹೌದಾ, ದಿಸ್ ಈಸ್ ಅವರ್ ಮೇಜರ್ ಪ್ರಾಡಕ್ಟ್. ಮೈನರ್ ಅಂದರೆ Br ಫಸ್ಟ್ ಕಾರ್ಬನ್ ಅಟ್ಯಾಚ್ ಆಗೋದು ಮೈನರ್ ಪ್ರಾಡಕ್ಟು. ಹೌದಾ, ಸೊ ಈ ಥರ ಏನು ಮಾಡ್ಬೋದು ನಾವು? ಪ್ರಿಪೇರ್ ಮಾಡಬಹುದು. ಯಾವುದನ್ನು? ಅಲ್ಕೇನ್ಸನ್ನು, ಹ್ಯಾಲೋ ಅಲ್ಕೇನ್ಸ್. ಹೌದಾ, ಸೊ ಇಲ್ಲಿ ಇನ್ನೊಂದು ಬರುತ್ತೆ. To this CH2 double bond CH2, to this compound if you add bromine water is reddish orange ಅಥವಾ ಆರೆಂಜ್ ರೆಡ್ ಕಲರ್ ಇರುತ್ತೆ, ಆರೆಂಜ್ ಕಲರ್ ಇರುತ್ತೆ. If you add bromine water across the double bond, here addition of bromine takes place across the double bond. ಹೌದಾ, ಈ ಥರ ಬ್ರೋಮಿನ್ ಎಡಿಷನ್ ಆಗುತ್ತೆ ಆ್ಯಂಡ್ ಇಟ್ ವಿಲ್ ಡಿಕಲರೈಸ್ ದಿ ಬ್ರೋಮಿನ್ ವಾಟರ್ ಕಲರ್. ಆರೆಂಜ್ ಕಲರ್ ಏನಾಗುತ್ತೆ? ಇದು ಡಿಕಲರೈಸ್ ಆಗುತ್ತೆ. ಸೊ ಡಿಕಲರೈಸೇಷನ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ಪ್ರೆಸೆನ್ಸ್ ಆಫ್ ಡಬಲ್ ಬಾಂಡ್ ಇನ್ ಅವರ್ ಕಂಪೌಂಡ್. ದಿಸ್ ಟೆಸ್ಟ್ ಈಸ್ ಕಾಲ್ಡ್ ಆಸ್ ಬೇಯರ್ಸ್ ಟೆಸ್ಟ್. ಏನಂತ ಕರೀತಾರೆ? ಬೇಯರ್ಸ್ ಟೆಸ್ಟ್ ಅಂತ ಕರೀತಾರೆ. ಇಟ್ ಈಸ್ ಯೂಸ್ಡ್ ಫಾರ್ ದಿ ಡಿಟೆಕ್ಷನ್ ಆಫ್ ಡಬಲ್ ಬಾಂಡ್ ಇನ್ ಅವರ್ ಕಂಪೌಂಡ್. ಬ್ರೋಮಿನ್ ವಾಟರ್ ಟೆಸ್ಟ್ ಅಂತಲೂ ಮೇನ್ಲಿ ಕರೀತಾರೆ. ಯಾಕಂದರೆ ಈ ಬೇಯರ್ಸ್ ಟೆಸ್ಟಲ್ಲಿ ಇನ್ನೊಂದು ಏನು ಇನ್ಕ್ಲೂಡ್ ಆಗುತ್ತೆ? KMnO4 ಇನ್ಕ್ಲೂಡ್ ಆಗುತ್ತೆ. ಇದು ನೆನಪಿರಲಿ. ಮತ್ತೆ ನೆಕ್ಸ್ಟು ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ಸ್. ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ ಅದರಲ್ಲಿ ಫಸ್ಟ್ ಬರೋದು ಫಿನ್ಕೆಲ್ಸ್ಟೈನ್ ರಿಯಾಕ್ಷನ್. ವೆನೆವರ್ ಅಲ್ಕೈಲ್ ಹ್ಯಾಲೈಡ್ಸ್ ಲೈಕ್ ಇಯರ್ ಎಕ್ಸ್ ಮೀನ್ಸ್ ಕ್ಲೋರಿನ್ ಆದರೂ ಇರ್ಬೋದು ಅಥವಾ ಇದು ಬ್ರೋಮಿನ್ ಆದರೂ ಇರ್ಬೋದು. ಸೊ ವೆನೆವರ್ ಅಲ್ಕೈಲ್ ಹ್ಯಾಲೈಡ್ ಆರ್ ಅಲ್ಕೈಲ್ ಕ್ಲೋರೈಡ್ಸ್ ಆರ್ ಅಲ್ಕೈಲ್ ಬ್ರೋಮೈಡ್ಸ್ ರಿಯಾಕ್ಟ್ ವಿತ್ sodium iodide in the presence of acetone or dry ether. You can use dry ether also, no problem. Here the halogen atoms are exchanged. ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ? ಹ್ಯಾಲೋಜನ್ ಅಟಮ್ಗಳು ಎಕ್ಸ್ಚೇಂಜ್ ಆಗುತ್ತೆ. You will get Ri plus NaX. This reaction is called as Finkelstein reaction. The CH3Br ಇದೆ ಅಂತ ಅನ್ಕೊಳ್ಳಿ. Whenever this react with sodium iodide in the presence of acetone, here the halogen exchange takes place to form H3I plus NaBr. This method is extensively used to prepare iodides. Iodide prepare ಮಾಡಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸ್ವಾಟ್ಸ್ ರಿಯಾಕ್ಷನ್. ನೆಕ್ಸ್ಟ್ ಬರೋದು ಯಾವುದು? ಸ್ವಾಟ್ಸ್ ರಿಯಾಕ್ಷನ್. ಸ್ವಾಟ್ಸ್ ರಿಯಾಕ್ಷನ್ ಏನಿದೆ ನೋಡಿ. This method is used to prepare alkyl fluorides. ಯಾರಿಗೆ ಯೂಸ್ ಮಾಡ್ತೀವಿ ಅಂದರೆ alkyl fluorides ಯೂಸ್ ಮಾಡ್ತೀವಿ. Whenever alkyl chlorides and alkyl bromides, alkyl chlorides and alkyl bromide, ಇಲ್ಲಿ ಕ್ಲೋರೈಡ್ ಇರ್ಬೋದು ಅಥವಾ ಬ್ರೊಮೈಡ್ ಇರ್ಬೋದು. Whenever this alkyl chloride or alkyl bromides react with the AgF, this is metal fluoride, type of metal fluoride. Here the halogen exchange reaction takes place. Halogen exchange ಆಗುತ್ತೆ. We will get fluorides as the product.
Here we can use KZF Hg2F2 is not KZF. ಬರಿಬೇಡಿ ಮತ್ತೆ KZF. ಓಕೆ, COF2 SbF3 ಇವೆಲ್ಲ ಏನು ಮಾಡ್ಬೋದು ನಾವು ಮೆಟಲ್ ಫ್ಲೋರೈಡ್ಗಳನ್ನ ಯೂಸ್ ಮಾಡ್ಬೋದು. ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಸ್ವಾಟ್ಸ್ ರಿಯಾಕ್ಷನ್. ಇದನ್ನ ಸ್ವಾಟ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಹೌದಾ, ನೆನಪಿಟ್ಕೊಳ್ಳೋಕೆ ಒಂದು ಟ್ರಿಕ್ ಯೂಸ್ ಮಾಡ್ಕೊಳ್ಳಿ. ಏನು ಗೊತ್ತಾ, ಫಿಂಕೆಲ್ಸ್ಟನ್ ಅಂತ ಬರುತ್ತೆ ಗೊತ್ತಾ, ಫಿಂಕೆಲ್ಸ್ಟನ್ ರಿಯಾಕ್ಷನ್. ಅದರಲ್ಲಿ ಫ್ಲೋರಿನ್ ಇರೋದಿಲ್ಲ. ಹೆಸರಲ್ಲಿ ಎಫ್ ಇದ್ರೆ ರಿಯಾಕ್ಷನ್ ಫ್ಲೋರಿನ್ ಇರೋದಿಲ್ಲ. ಹೌದಾ, ಸೊ ರಿಯಾಕ್ಷನ್ಲಿ ಎಫ್ ಇದ್ರೆ ಹೆಸರಲ್ಲಿ ಎಫ್ ಇರೋದಿಲ್ಲ. ನೆನಪಿಟ್ಕೊಂಬಿಡಿ. ಸ್ವಾಟ್ಸ್ ಮತ್ತು ಫಿಂಕೆಲ್ಸ್ಟನ್ ಫಿಸಿಕಲ್ ಪ್ರಾಪರ್ಟೀಸ್ ನೋಡಿ. Alkyl halides are insoluble in water. Why? Because they do not form hydrogen bond with water. Simple reason. ಹೌದಾ, ನೆಕ್ಸ್ಟ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಡೆನ್ಸಿಟಿ. ಅದು ಡೆನ್ಸಿಟಿ ಹೆಂಗಿರುತ್ತೆ, iodides are more denser than bromides, than chlorides, than fluorides. Decreasing order of their boiling point. Boiling point ಹೆಂಗೆ ಡಿಕ್ರೀಸ್ ಆಗುತ್ತೆ, the boiling point is directly proportional to density. ಹೌದಾ, ಸೊ ನೋಡಿ, ಬಾಯ್ಲಿಂಗ್ ಪಾಯಿಂಟ್ ಟು ಡೆನ್ಸಿಟಿಗೆ ಡೈರೆಕ್ಟ್ ರಿಲೇಷನ್ ಇದೆ ಅಂತಂದರೆ ದ ಆರ್ಡರ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಇಸ್ ಆಲ್ಸೋ iodides ಆರ್ ಗ್ರೇಟರ್ ದೆನ್ ಬ್ರೋಮೈಡ್ಸ್, ದೆನ್ ಕ್ಲೋರೈಡ್ಸ್, ದೆನ್ ಫ್ಲೂರೈಡ್ಸ್. ಹೌದಾ, ನೆಕ್ಸ್ಟ್ ಸ್ಟೆಬಿಲಿಟಿ ಆರ್ಡರ್. ಆರ್ಡರ್ ಆಫ್ ಸ್ಟೆಬಿಲಿಟಿ ಹೆಂಗಿರುತ್ತೆ, RF is more stable than RCl, RBr, RI. ಏನಾಗುತ್ತೆ ಅಂತಂದರೆ ದ ಬಾಂಡ್ ಬಿಟ್ವೀನ್ ಕಾರ್ಬನ್ ಟು ಅಯೋಡಿನ್ ಈಸ್ ವೀಕ್ ಬಿಕಾಸ್ ಹೈಯರ್ ಬಾಂಡ್ ಲೆಂತ್. ಇಲ್ಲಿ ಏನಿರುತ್ತೆ, ಸೈಜ್ ದೊಡ್ಡದಿರುತ್ತಲ್ಲ ಅಯೋಡಿನು, ಬಾಂಡ್ ಲೆಂತ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಆಸ್ ಬಾಂಡ್ ಲೆಂತ್ ಇನ್ಕ್ರೀಸಸ್, ಬಾಂಡ್ ಸ್ಟ್ರೆಂತ್ ಡಿಕ್ರೀಸಸ್. ಸೊ ಬಾಂಡ್ ಇಸ್ ವೀಕ್. ಬಾಂಡ್ ವೀಕ್ ಇದೆ ಅಂತಂದ್ರೆ ಈಸಿಲಿ ಬ್ರೇಕ್ ಆಗುತ್ತೆ, ಜಾಸ್ತಿ ರಿಯಾಕ್ಟ್ ಮಾಡುತ್ತೆ. ನೆಕ್ಸ್ಟ್ ನೋಡಿ, ಬಾಯ್ಲಿಂಗ್ ಪಾಯಿಂಟ್ ಅದಲ್ಲ, ಇದು ಮೆಲ್ಟಿಂಗ್ ಪಾಯಿಂಟ್. ನೋಡಿ, ಆರ್ಡರ್ ಆಫ್ ಮೆಲ್ಟಿಂಗ್ ಪಾಯಿಂಟ್ ಹೆಂಗಿರುತ್ತೆ ಅಂತಂದರೆ, ಸಿ ಮೆಲ್ಟಿಂಗ್ ಪಾಯಿಂಟ್ ನಾವು ಮೋಸ್ಟ್ ಆಫ್ ದಿ ಕೇಸಲ್ಲಿ ಏನಾಗುತ್ತೆ ಅಂದರೆ ಮೆಲ್ಟಿಂಗ್ ಪಾಯಿಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದೇರ್ ಕ್ರಿಸ್ಟಲ್ ಪ್ಯಾಕಿಂಗ್ ಆರ್ ಪ್ಯಾಕಿಂಗ್ ಎಫಿಷಿಯನ್ಸಿ. ಪ್ಯಾಕಿಂಗ್ ಮೇಲೆ ಡಿಪೆಂಡ್ ಇರುತ್ತೆ. ಆ್ಯಂಡ್ ಆಲ್ಸೋ ಇಟ್ ಡಿಪೆಂಡ್ಸ್ ಅಪಾನ್ ನ್ಯೂ ವ್ಯಾಲ್ಯೂ, ಡೈಪೋಲ್ ಮೊಮೆಂಟ್. ಹೌದಾ, ಸಿ ಫಸ್ಟ್ ಕಂಪೌಂಡ್ ಕನ್ಸಿಡರ್ ಮಾಡಿರಿ, ಡೈಪೋಲ್ ಮೊಮೆಂಟ್ 0 ಇದೆ. ಆ್ಯಂಡ್ ಇಸ್ ಸಿಮೆಟ್ರಿಕ್. ದ ಮಾಲಿಕ್ಯೂಲ್ ಇಸ್ ಸಿಮೆಟ್ರಿಕ್ ಮೀನ್ಸ್ ಮೋರ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆರ್ ಪ್ಯಾಕ್ಡ್ ಇನ್ ದಿ ಕ್ರಿಸ್ಟಲ್ ಲ್ಯಾಟೈಸ್. ಕ್ರಿಸ್ಟಲ್ ಲ್ಯಾಟೈಸ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಮಾಲಿಕ್ಯೂಲ್ ಏನಾಗಬಹುದು, ಪ್ಯಾಕ್ ಆಗಬಹುದು. ಹೌದಾ, ಸೊ ಹ್ಯಾಸ್ ಗಾಟ್ ಹೈಯರ್ ಮೆಲ್ಟಿಂಗ್ ಪಾಯಿಂಟ್. ಪ್ಯಾರಾದ ಮೆಲ್ಟಿಂಗ್ ಪಾಯಿಂಟ್ ಯಾವಾಗಲೂ ಏನಿರುತ್ತೆ, ಜಾಸ್ತಿ ಇರುತ್ತೆ. ಹೌದಾ, ನೆಕ್ಸ್ಟ್ ಇಫ್ ಯು ಕಮ್ ಅಕ್ರಾಸ್ ದೀಸ್ ಟು ಆರ್ಥೋ ಆ್ಯಂಡ್ ಮೆಟಾ. ಹೌದಾ, ಹಿಯರ್ ಆಲ್ಸೋ ಇಟ್ ಹ್ಯಾಸ್ 1.72 dB as dipole moment, 2.54 dB as dipole moment. ಹೌದಾ, ಸೊ ಹೈಯರ್ ದಿ ಡೈಪೋಲ್ ಮೂಮೆಂಟ್, ಹೈಯರ್ ಇಸ್ ದಿ ಮೆಲ್ಟಿಂಗ್ ಪಾಯಿಂಟ್. ಆರ್ಡರ್ ಆಫ್ ಮೆಲ್ಟಿಂಗ್ ಪಾಯಿಂಟ್ ಏನಾಗುತ್ತೆ ನಮಗೆ, ಪ್ಯಾರಾ ಇಸ್ ಹೈಯರ್ ದೆನ್ ಆರ್ಥೋ ದೆನ್ ಮೆಟಾ ಫಾರ್ಮ್. ಅದರ ಬಾಯ್ಲಿಂಗ್ ಪಾಯಿಂಟು ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಇಲ್ಲಿ ಆಗುತ್ತೆ ಅಂದರೆ, whenever alkyl halides react with nucleophiles ಏನಾಗುತ್ತೆ ಅಂತಂದರೆ ನ್ಯೂಕ್ಲಿಯೋಫೈಲ್ ವಿಲ್ ಅಟ್ಯಾಕ್ ಆನ್ ದಿ host carbon and they will remove the bond between carbon to halogen. So we'll get RNU plus X minus ಥರ ಪ್ರಾಡಕ್ಟ್ ಬರುತ್ತೆ. ಹೌದಾ, ಸೊ ಇದೇನಾಗ್ಬೋದು, ನ್ಯೂಕ್ಲಿಯೋಫೈಲು ಸಡನ್ನಾಗಿ ಅಟ್ಯಾಕ್ ಮಾಡಿ ಹ್ಯಾಲೋಜನ್ ರಿಮೂವ್ ಮಾಡ್ಬೋದು, ಅಥವಾ ಹ್ಯಾಲೋಜನ್ ರಿಮೂವ್ ತನಕ ವೇಟ್ ಮಾಡಿ ಆಮೇಲೆ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡ್ಬೋದು. ಇಟ್ ಡಿಪೆಂಡ್ಸ್ ಅಪಾನ್ ದಿ ರಿಯಾಕ್ಷನ್ ಕಂಡೀಷನ್, ದಿ ನೇಚರ್ ಆಫ್ ಅಲ್ಕೈಲ್ ಹ್ಯಾಲೈಡ್ ಆಸ್ ವೆಲ್ ಆಸ್ ನ್ಯೂಕ್ಲಿಯೋಫೈಲ್. ಹೌದಾ, ನಾವು SN1 SN2 ಅಂತ ಸ್ಟಡಿ ಮಾಡ್ತೀವಿ. ಹೌದಾ, ಓಕೆ. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ವಿತ್ KCN ಆ್ಯಂಡ್ AgCN. ನೋಡಿ, ಇದು ಬೆಸ್ಟ್ ರಿಯಾಕ್ಷನ್. ಇದರಲ್ಲಿ CH3CN whenever whenever CH3Cl react with KCN, what you will get the cyanide as the product, alkyl cyanide as the product. ಹೌದಾ, ಸೊ ಇದೇ ಥರ ನೀವೇನಾದರೂ ಇಫ್ ಯು ಡು ದ ಸೇಮ್ ರಿಯಾಕ್ಷನ್ ವಿತ್ alkyl chloride react with AgCN, ಅನದರ್ ಸೈನೋ ಕಂಪೌಂಡ್ ಜೊತೆ ರಿಯಾಕ್ಟ್ ಮಾಡಿದಿರಿ ಅಂತ ಅನ್ಕೊಳ್ಳಿ. ಈಗ ವಾಟ್ ವಿಲ್ ಗೆಟ್, ಯು ವಿಲ್ ಗೆಟ್
isonitrile or isocyanide as the product. ಹೌದಾ ನೋಡಿ, ನಾವು ಯೂಸ್ ಮಾಡಿರೋಂಥ ಅಲ್ಕಲೈಡ್ ಹೆಲೈಡ್ ಸೇಮ್ ಇದೆ. ಡಿಫರೆನ್ಸ್ ಏನು? ಒಂದು ಕಡೆ KCN ಯೂಸ್ ಮಾಡಿದ್ದೀವಿ, ಇನ್ನೊಂದು ಕಡೆ AgCN ಯೂಸ್ ಮಾಡಿದ್ದೀವಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ. ದಿಸ್ ಈಸ್ ಅಯಾನಿಕ್. ಏನಿದು? ಅಯಾನಿಕ್. ಸೊ ಇಟ್ ಈಸ್ ಡಿಸೋಸಿಯೇಟೆಡ್ ಆಸ್ K++CN ಮೈನಸ್. CN ಮೈನಸ್ ಹೆಂಗೆ ಎಕ್ಸಿಸ್ಟ್ ಆಗುತ್ತೆ ಅಂತಂದ್ರೆ, ಇಟ್ ಎಕ್ಸಿಸ್ಟ್ ಆಸ್ C-N ಲೈಕ್ ದಿಸ್. ಇಲ್ಲಿ ಏನಿದೆ ಅಂತಂದ್ರೆ ಎರಡು ಪ್ರೊಬ್ಯಾಬಿಲಿಟಿ ಇದೆ. C- ಮೇ ಅಟ್ಯಾಕ್ ಆನ್ ದಿ ಕಾರ್ಬನ್ ಅಂಡ್ ಇಟ್ ಮೇ ರಿಮೂವ್ ದಿ ಕ್ಲೋರಿನ್ ಟು ಫಾರ್ಮ್ ಕಾರ್ಬನ್ ಕಾರ್ಬನ್ ಬಾಂಡ್. ಇಲ್ಲೇನಾಗುತ್ತೆ? ಕಾರ್ಬನ್ ಕಾರ್ಬನ್ ಬಾಂಡ್ ಆಗುತ್ತೆ. ಒನ್ ಪಾಸಿಬಿಲಿಟಿ. ಅದರ್ವೈಸ್ ಇಟ್ ಮೇ ಎಕ್ಸಿಸ್ಟ್ like this, lone pair of electrons. They may attack on the carbon and you will get the bond between CH3N, means carbon to nitrogen bond formation ಆಗುತ್ತೆ. ಹೌದಾ? ಈ ವೆಡ್ರಲ್ಲಿ the bond between carbon carbon is stronger than the bond between carbon to nitrogen. The free cyanide ion produced behave as M bidentate nucleophile. ಏನಿದು? M bidentate nucleophile. ಕಾರ್ಬನ್ ಇಂದ ಅಟ್ಯಾಕ್ ಮಾಡಬಹುದು, ನೈಟ್ರೋಜನ್ ಅಟ್ಯಾಕ್ ಮಾಡಬಹುದು. ಇಫ್ ಯು ಅಟ್ಯಾಕ್ ಫ್ರಮ್ ದಿ ಕಾರ್ಬನ್ ಯು ವಿಲ್ ಗೆಟ್ ಕಾರ್ಬನ್ ಕಾರ್ಬನ್ ಬಾಂಡ್ ವಿಚ್ ಇಸ್ ಸ್ಟ್ರಾಂಗರ್ ದೆನ್ ಕಾರ್ಬನ್ ಟು ನೈಟ್ರೋಜನ್. ಸೊ ವಿಲ್ ಗೆಟ್ CH3CN as the product. And if you come across this compound, ಇಲ್ಲಿ ಏನಾಗುತ್ತೆ ಅಂತಂದ್ರೆ the bond between silver and carbon is covalent bond. ಯಾವ ಬಾಂಡ್ ಇದು? ಕೋವಲೆಂಟ್ ಬಾಂಡ್. ಈಸಿಲಿ ಬ್ರೇಕ್ ಆಗೋದಿಲ್ಲ. ಸೊ ಕಾರ್ಬನ್ ಡೋಂಟ್ ಹ್ಯಾವ್ ನೆಗೆಟಿವ್ ಚಾರ್ಜ್ ಟು ಅಟ್ಯಾಕ್ ಆನ್ ದಿ ದಿಸ್ ಕಾರ್ಬನ್. ಆಲ್ಕೈಲ್ ಗ್ರೂಪ್ ಕಾರ್ಬನ್ ಮೇಲೆ ಅಟ್ಯಾಕ್ ಮಾಡೋಕ್ಕಾಗೋದಿಲ್ಲ. ಏನಾಗುತ್ತೆ ಅಂತಂದರೆ ದ ನೈಟ್ರೋಜನ್ ಕ್ಯಾನ್ ಅಟ್ಯಾಕ್ ಆನ್ ದಿ ಕಾರ್ಬನ್ ಆ್ಯಂಡ್ ಇಟ್ ಕ್ಯಾನ್ ರಿಮೂವ್ ದಿ ಹ್ಯಾಲೋಜನ್ ಫಾರ್ಮ್ CH3NC. ಇದು ನೈಟ್ರೋಜನ್ ಬಾಂಡ್ ಆಗುತ್ತೆ, ಆಮೇಲೆ ಸ್ಲೋಲಿ ಬಾಂಡ್ ಬ್ರೇಕ್ ಆಗುತ್ತೆ. ಹೌದಾ? ವಿಲ್ ಗೆಟ್ ಐಸೋನೈಟ್ರೈಲ್. ಸೊ ನೈಟ್ರಲ್ ಫಾರ್ಮ್ ಆಗುತ್ತೆ. ದೀಸ್ ಆರ್ ನೈಟ್ರೈಲ್ಸ್. ಈಗ ನಾವು ನೈಟ್ರೈಲ್ ಅಂತ ಕರಿತೀವಿ. ಆಯ್ತಾ? Next, the nucleophilic substitution reaction with KNO2 and AgNO2. Okay. Whenever CH3Br react with KNO2, ಏನು ಬರುತ್ತೆ ಕಂಪೌಂಡು? ಯು ವಿಲ್ ಗೆಟ್ CH3ON ಡಬಲ್ ಬಾಂಡ್. ಈ ಥರ ಕಂಪೌಂಡ್ ಬರುತ್ತೆ. ಅಲ್ಕೈಲ್ ನೈಟ್ರೈಟ್ ಬರುತ್ತೆ. Whenever same the compound, the very same compound CH3Br react with AgNO2, will get CH3NO2 as the product. This is called as nitromethane. Nitroalkanes ಬರುತ್ತೆ ಪ್ರಾಡಕ್ಟ್. ದಿಸ್ ಈಸ್ ಅಲ್ಕೈಲ್ ನೈಟ್ರೈಲ್, ಮಿಥೈಲ್ ನೈಟ್ರೈಟ್. ಹೌದಾ? ಏನಾಗುತ್ತೆ ಅಂತಂದರೆ ದ ಕಂಪೌಂಡ್ ಈಸ್ ಲೈಕ್ ದಿಸ್. ON ಡಬಲ್ ಬಾಂಡ್ O ಮೈನಸ್ ಇರುತ್ತೆ, ಇದು ಪ್ಲಸ್ ಇರುತ್ತೆ, ಈ ಥರ ಇರುತ್ತೆ. Here the compound is present as AgON double bond O. Here once again covalent bond, break ಆಗೋದಿಲ್ಲ. ಅಯಾನಿಕ್ ಬಾಂಡ್. ಹೌದಾ? ಫ್ರೀನೇ ಇರುತ್ತೆ. ಇಲ್ಲಿ ಏನು ಮಾಡುತ್ತೆ? ಇದು ಕೆಮಿಕಲ್ ರಿಯಾಕ್ಷನ್ ಮಾಡುತ್ತೆ. ಇದು ಫ್ರೀ ಇರೋದಿಲ್ಲ. ದಟ್ಸ್ ವೈ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆನ್ ನೈಟ್ರೋಜನ್ ಕ್ಯಾನ್ ಅಟ್ಯಾಕ್ ಆನ್ ದಿ ಕಾರ್ಬನ್ ಟು ಫಾರ್ಮ್ ನೈಟ್ರೋಮಿಥೇನ್ ಆರ್ ನೈಟ್ರೋಅಲ್ಕೇನ್ಸ್. ಇದು ನೆಗೆಟಿವ್ ಚಾರ್ಜ್ ಏನು ಮಾಡುತ್ತೆ? ಇದ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಬ್ರೋಮಿನ್ ರಿಮೂವ್ ಆಗಿ ನಮಗೆ ನೈಟ್ರೈಟ್ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಪ್ಲೀಸ್ ರಿಮೆಂಬರ್. ನೆಕ್ಸ್ಟ್, ಎಲಿಮಿನೇಷನ್ ರಿಯಾಕ್ಷನ್. See, whenever if you have the compound like this, if this compound react with alcoholic potash, ನೆನಪಿಟ್ಟುಕೊಳ್ಳಿ, whenever alkyl chlorides react with alcoholic potash, here elimination reaction takes place. Dehydrohalogenation reaction takes place. ಅಂತ ಬರೀಬಾರ್ದು. ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ here elimination is also called as beta elimination ಅಂತಲೇ ಕರೀತಾರೆ, ಅಥವಾ dehydrohalogenation ಅಂತಲೂ ಕರೀತಾರೆ. dehydrohalogenation ಆರ್ ಸೇಮ್. ಹೌದಾ? ಏನಾಗುತ್ತೆ ಅಂತಂದರೆ ದಿಸ್ ಪೊಟ್ಯಾಷಿಯಮ್ ವಿಲ್ ಟೇಕ್ ದಿಸ್ ಕ್ಲೋರಿನ್, ದಿಸ್ OH ವಿಲ್ ಟೇಕ್ ದಿಸ್ ಹೈಡ್ರೋಜನ್, ವಿಲ್ ಗೆಟ್ CH2 ಡಬಲ್ ಬಾಂಡ್ CH2. ಈ ಥರ ಕಂಪೌಂಡ್ ಫಾರ್ಮ್ ಆಗುತ್ತೆ. ಹೌದಾ? ಇಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ ಇದನ್ನು ನಾವು ಈ ಥರ ಬರಿಬೋದಾ? CH2H ಅಂತ ಬರಿಬೋದಾ?
and this is Cl2. ಹೌದಾ? ಇಲ್ಲಿಂದ ಬರುವಂಥ OH ಮೈನಸ್ ಏನು ಮಾಡುತ್ತೆ ಅಂತಂದರೆ OH ಮೈನಸ್ ಇಸ್ ಅ ಬೇಸ್ ಅಬ್ಸ್ಟ್ರಾಕ್ಟ್ ಪ್ರೋಟಾನ್. ಸೊ ಈ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ಇಟ್ ವಿಲ್ ರಿಮೂವ್ ದಿ ಕ್ಲೋರಿನ್. ಗೆಟ್ CH2 double bond CH2 plus H2O plus K. This is our reaction. ಇಲ್ಲಿ ನೋಡಿ ಒಂದು ಟಿಪಿಕಲ್ ಕಂಡೀಷನ್ ಬರುತ್ತೆ ಇದಕ್ಕೆ ಏನಂತಂದ್ರೆ ಇಲ್ಲಿ ರೂಲ್ ಬರುತ್ತೆ. ಇದೇನು ಗೊತ್ತಾ? let us imagine we have the compound like this H3 Cl H has CH2 CH3. These are alkyl chloride. Now I will add alcoholic KOH. What I can expect? ಏನು ಬರ್ಬೋದು ಹೇಳಿ ಪ್ರಾಡಕ್ಟ್ ನಮಗೆ ನೆನಪಿಟ್ಕೊಳ್ಳಿ. ದ ಕಾರ್ಬನ್ ಆನ್ ವಿಚ್ ಹ್ಯಾಲೋಜನ್ ಇಸ್ ಪ್ರೆಸೆಂಟ್ ಇಸ್ ಕಾಲ್ಡ್ ಆಸ್ ಅಲ್ಫಾ ಕಾರ್ಬನ್. ಕಾರ್ಬನ್ ವಿಚ್ ಇಸ್ ನೆಕ್ಸ್ಟ್ ಟು ಅಲ್ಫಾ ಕಾರ್ಬನ್ ಇಸ್ ಕಾಲ್ಡ್ ಆಸ್ ಬೀಟಾ ಕಾರ್ಬನ್. ಹೌದಾ? ಎರಡು ಏನಾಗ್ತವೆ ಈಗ ಬೀಟಾ ಕಾರ್ಬನ್ ಆಗ್ತವೆ. ಐ ವಿಲ್ ಕಾಲ್ಡ್ ಆಸ್ ಬೀಟಾ 1 ಬೀಟಾ 2. ಸೊ ಡ್ಯೂರಿಂಗ್ ಡಿಹೈಡ್ರೋಹ್ಯಾಲೋಜಿನೇಷನ್ ರೂಲ್ ಫಾಲೋ ಆಗುತ್ತೆ. ಯಾವಾಗ? ಇಫ್ ದೇರ್ ಆರ್ ಮೋರ್ ದೆನ್ 1 beta carbon is present, there is more than 1 beta carbon is present, we have to use this rule, Sezef rule or Zetsev's rule. ಏನು ಹೇಳ್ತಿದ್ರೆ ಡ್ಯೂರಿಂಗ್ ಡಿಹೈಡ್ರೋಹ್ಯಾಲೋಜಿನೇಷನ್ ರಿಯಾಕ್ಷನ್ beta hydrogen is removed from the carbon which contains least number of hydrogen. ಯಾವ ಹೈಡ್ರೋಜನ್ ರಿಮೂವ್ ಮಾಡಬೇಕು? ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಎಲ್ಲಿದೆಯಲ್ಲ ಅಲ್ಲಿಂದ ರಿಮೂವ್ ಮಾಡಬೇಕು. 2 ಇದೆ, 3 ಇದೆ. ಎಲ್ಲಿಂದ ರಿಮೂವ್ ಮಾಡಬೇಕು? ಬೀಟಾ 2ದಿಂದ ನಾವೇನು ಮಾಡಬೇಕು? ಒಂದು ಹೈಡ್ರೋಜನನ್ನು ರಿಮೂವ್ ಮಾಡಬೇಕು. ಸೊ ಇಲ್ಲಿ ನಾವು ಈ ಹೈಡ್ರೋಜನನ್ನು ಈ ಥರ ಬರ್ಕೊಳ್ಳೋಣ. H2ನ these electron come here, this is removed off. What we will get? H3 H double bond CH H3. ಆಯ್ತಾ? So this is Zetsev's rule or Sezef rule. SN2 mechanism for the formation of methanol from bromomethane. SN2 mechanism, I hope you all are aware of this mechanism. ಎಲ್ರಿಗೂ ಚೆನ್ನಾಗಿ ಗೊತ್ತೀನಿ. whenever strong nucleophile attack on the ethyl bromide, super primary alkylhalide or primary alkylhalide, ಅವಾಗ ಏನಾಗುತ್ತೆ? OH minus will attack only from the back side. They will form a penta coordinate transition state in which carbon to oxygen bond is formed, carbon to halogen bond is broken. So ultimately we will get the product, the elimination of this halogen. This follows SN2 pathway. See ಏನಿದೆ ಅಂತಂದರೆ ಇದ್ರ ಬಗ್ಗೆ ಒಂಚೂರು ಪಾಯಿಂಟ್ಸನ್ನು ಬರೆಯೋಣ. ಇದು ಸಿಂಗಲ್ ಸ್ಟೆಪ್ ಮೆಕ್ಯಾನಿಸಮ್. ಏನಿದು? ಸಿಂಗಲ್ ಸ್ಟೆಪ್ ಮೆಕ್ಯಾನಿಸಮ್. ಸೊ ದಿಸ್ ಈಸ್ ಓನ್ಲಿ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಒಂದೇ ಸ್ಟೆಪ್ ಇದೆ ಅಂತಂದರೆ ಅದೇ ಏನಾಗುತ್ತೆ ನಮಗೆ? ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಆಗಿರುತ್ತೆ. ಹೌದಾ? ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಇನ್ನೊಂದಿಷ್ಟು ಪಾಯಿಂಟ್ಗಳನ್ನು ಬರೆಯೋಣ. ರೇಟ್ ಆಫ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತಂದರೆ ರೇಟ್ ಆಫ್ ರಿಯಾಕ್ಷನ್ rate is equals to A into concentration of alkyl halide into concentration of nucleophile. ಹೌದಾ? ಥರ ಇರುತ್ತೆ. ನೆಕ್ಸ್ಟ್ ಇದ್ರ ಲಿವಿಂಗ್ ಗ್ರೂಪ್ ಎಬಿಲಿಟಿ ಹೆಂಗಿರುತ್ತೆ? ಅಯೋಡೈಡ್ಸ್ ಆರ್ ಗ್ರೇಟರ್ ಲಿವಿಂಗ್ ಗ್ರೂಪ್ ದ್ಯಾನ್ ಬ್ರೋಮೈಡ್ಸ್, ದ್ಯಾನ್ ಕ್ಲೋರೈಡ್ಸ್, ದ್ಯಾನ್ ಕ್ಲೋರೈಡ್ಸ್. ದ ವೆರಿ ಸೇಮ್ ಆರ್ಡರ್ ಫಾಲೋಸ್ ಇವನ್ ಫಾರ್ SN1 ಆಲ್ಸೋ. SN1 ಮತ್ತು SN2ಗೆ ಇದೇ ಆರ್ಡರ್ ಫಾಲೋ ಆಗೋದು. ಲಿವಿಂಗ್ ಗ್ರೂಪ್ ಎಬಿಲಿಟಿ. ಮಾಲಿಕ್ಯುಲಾರಿಟಿ ಆಫ್ ದಿಸ್ ರಿಯಾಕ್ಷನ್ ಇಸ್ 2. ಯಾಕೆ ಹೇಳಿ ನೋಡೋಣ? ಯಾಕಂತಂದರೆ ನಾವು ರಿಯಾಕ್ಷನ್ ಒಂದೇ ಸ್ಟೆಪ್ ಇದೆ, ಆ ಸಿಂಗಲ್ ಸ್ಟೆಪ್ಪಲ್ಲಿ 2 ರಿಯಾಕ್ಟೆಂಟ್ ಯೂಸ್ ಮಾಡಿದ್ದೀವಿ. ಈವನ್ ಆರ್ಡರ್ ಆಫ್ ದಿ ರಿಯಾಕ್ಷನ್ ಈಸ್ ಆಲ್ಸೋ 2. ಆರ್ಡರ್ ಈಸ್ ಆಲ್ಸೋ, ಯಾಕೆ ಹೇಳಿ ನೋಡೋಣ? R is equals to K into concentration of Rx, concentration of Nu. ಇದು ಒಂದು, ಇದು ಒಂದು. ಸೊ 1 + 1 = 2. ಹೌದಾ? The nucleophile attacks the carbon at 180 degree to the living group. ಲಿವಿಂಗ್ ಗ್ರೂಪ್ ಎಲ್ಲಿರುತ್ತೋ ಅದರ ಅಪೋಸಿಟಿಗೆ ಹೋಗಿ ಏನು ಮಾಡುತ್ತೆ? ಇದು ಅಟ್ಯಾಕ್ ಮಾಡುತ್ತೆ. ಬ್ಯಾಕ್ ಸೈಡ್ ಅಟ್ಯಾಕ್. ಸ್ಟೀರಿಯೋ ಕೆಮಿಸ್ಟ್ರಿ ಏನಾಗುತ್ತೆ? 100% ಇನ್ವರ್ಜನ್ ಆಫ್ ಕಾನ್ಫಿಗರೇಷನ್. 100% ಇನ್ವರ್ಜನ್ ಆಫ್ ಕಾನ್ಫಿಗರೇಷನ್. ಕಾನ್ಫಿಗರೇಷನ್ ಏನಾಗುತ್ತೆ? 100% ಇನ್ವರ್ಜನ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ವಾಲ್ಡನ್ ಇನ್ವರ್ಜನ್.
Walden inversion. SN2 mechanism. SN2 mechanism. ಏನಾಗುತ್ತೆ SN2 mechanism CH3 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 Br tertiary butyl bromide react with water or hydrolysis. You will get product as CH3 COH CH3 CH3. You will get this as the product, tertiary butyl alcohol. So this reaction follows two step. ಏನಾಗುತ್ತೆ ಇದು ಎರಡು ಸ್ಟೆಪ್ ಅಲ್ಲಿ ಆಗುತ್ತೆ ಹೌದಾ. ಫಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಸ್ಟೆಪ್ the bond between carbon to bromine is broken. We'll get H3C CH3 H3 plus. This first step. So this first step is slow step. Second step ಅಲ್ಲಿ ಏನಾಗುತ್ತೆ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡುತ್ತೆ, get the product. So it is faster one, fast ಆಗಿರುತ್ತೆ. So first step is rate determining step. Step 1 is rate determining step, RDS ಅಂತ ಕರಿತೀವಿ. ಈ RDS ಅಲ್ಲಿ ಏನು ಯೂಸ್ ಮಾಡ್ತೀವಿ ಅಂತಂದ್ರೆ ನಾವು we use only the concentration of alkyl halide. The concentration of water is taken in the step 2, not in the step 1. Okay, this order of reactivity ಹೆಂಗಿರುತ್ತೆ ಅಂತಂದ್ರೆ SN1 ದು 3 degree alkyl halides are more reactive than 2 degree than 1 degree. SN2 ಗೆ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಹೆಂಗಿರುತ್ತೆ ಅಂತಂದ್ರೆ ethyl halides are more reactive than 1 degree, then 2 degree, then 3 degree. Chirality ಅಂತ ಬರುತ್ತೆ. What is chirality ಅಂತೇಳಿ? Whenever if carbon contains 4 different groups, this carbon is called as chiral carbon. ಈ ಕಾರ್ಬನ್ ಏನು ಕರಿಬೇಕು? chiral carbon ಅಂತ ಕರಿಬೇಕು. The mandatory condition for the exhibition of isomerism, optical isomerism, chirality ಅನ್ನೋದು. Next, asymmetric carbon is also called as chiral carbon. The carbon atom that is attached to 4 different type of atoms or groups is called as chiral carbon. Phenomenon is called as chirality. Enantiomer ಅಂದ್ರೆ chiral moleculeಗಳು ನಾನ್ ಸೂಪರ್ಇಂಪೋಸಿಬಲ್ ಮಿರರ್ ಇಮೇಜಸ್ ಆರ್ ಕಾಲ್ಡ್ ಆಸ್ ಇನಾನ್ಸಿಯೋಮರ್ಸ್. ನೆನಪಿಟ್ಟುಕೊಳ್ಳಿ, ನಾನ್ ಸೂಪರ್ಇಂಪೋಸಿಬಲ್ ಮಿರರ್ ಇಮೇಜಸ್. ಈ ಮಿರರ್ ಇಮೇಜ್ಗಳು ಒಂದ್ರ ಮೇಲೆ ಒಂದು ಸೂಪರ್ ಇಂಪೋಸ್ ಆಗೋದಿಲ್ಲ, ನಾನ್ ಸೂಪರ್ಇಂಪೋಸಿಬಲ್ ಮಿರರ್ ಇಮೇಜಸ್. ರಸಮಿಕ್ ಮಿಕ್ಸರ್ ಅಂದರೆ ಇಕ್ವಿಮೋಲಾರ್ ಮಿಕ್ಸರ್ ಆಫ್ 2 ಎನಾನ್ಸಿಯೋಮರ್ಸ್. 50% ಡಿ ಕಾಂಪೋನೆಂಟ್ ಇರಬೇಕು, 50% ಎಲ್ ಕಾಂಪೋನೆಂಟ್ ಇರಬೇಕು. ಏನು ಕರಿತೀವಿ ನಾವು? ರಸಮಿಕ್ ಮಿಕ್ಸರ್ ಅಂತ ಕರಿತೀವಿ. Next, alkyl halides react with ethers, metals. Whenever alkyl halides react with metals in the presence of diethyl ether as a solvent, ಏನಾಗುತ್ತೆ ನೋಡಿ, this alkyl halide react with magnesium. ನೆನಪಿಟ್ಟುಕೊಳ್ಳಿ, whenever RX react with magnesium, ಇಲ್ಲಿ RX with magnesium ಅಂತ ಇತ್ತು ಅಂತಂದ್ರೆ ಮುಂದ್ಗಡೆ ಏನಾದರೂ ಈಥರ್ ಅಂತ ಮೆನ್ಷನ್ ಮಾಡಿದ್ರು ಅಂತಂದ್ರೆ ಡೆಫಿನೆಟ್ಲಿ ಗೋ ಫಾರ್ ಫಾರ್ಮೇಷನ್ ಆಫ್ ಗ್ರಿಗ್ನಟ್ ರಿಯೇಜೆಂಟ್. ಏನಾಗುತ್ತೆ ಇದು? RMgX ಆಗುತ್ತೆ, RMgX. ಹೌದಾ? ನೋಡಿ, ದಿಸ್ ಇಸ್ ಅವರ್ RX. ಇನ್ ಬಿಟ್ವೀನ್ RX there is Mg, RMgX. reaction with metals. Wurtz reaction. Wurtz reaction with fatigue reaction ಏನಾಗುತ್ತೆ ಅಂತಂದ್ರೆ Wurtz reaction ನೋಡೋಣ. Wurtz reaction ಏನಾಗುತ್ತೆ? whenever alkyl halides react with 2 molecules of alkyl halide reacts with sodium in dry ether medium, we will produce RR. Means the hydrocarbon containing double the number of carbons in the parent compound. For example, if you take CH3Cl, we react with sodium. ಎಷ್ಟು ಮೋಲ್ ತೊಗೋಬೇಕು? ಇದನ್ನು 2 moles. ಹಂಗಂದರೆ ನಿಮ್ಮ ರಿಯೇಜೆಂಟ್ ಎಷ್ಟಿರಬೇಕು? 2 moles ಇರಬೇಕು. ಅವಾಗ ಏನಾಗುತ್ತೆ ನೋಡಿ, sodium take this chlorine, will take this one.
what you will get? You will get H3CS. ಹೌದಾ? ಸೊ ಈ ರೆಟ್ರೋ ಟೈಪ್ ರಿಯಾಕ್ಷನ್ಗಳನ್ನ ಭಾಳ ಕೇಳ್ತಾರೆ ಇದರಲ್ಲಿ. ಇಲ್ಲಿ ಏನು ಮಾಡೋಕೆ ಗೊತ್ತಾ ನೀವು, ಶಾರ್ಟ್ಕಟ್ ಏನಂತಂದರೆ ಕಾರ್ಬನ್ ಟು ಕ್ಲೋರಿನ್ ಏನು ಬಾಂಡ್ ಇರುತ್ತಲ್ಲ ಅಥವಾ ಕಾರ್ಬನ್ ಟು ಹ್ಯಾಲೋಜನ್ ಬಾಂಡ್ ಇರುತ್ತಲ್ಲ ಅದನ್ನು ಬ್ರೇಕ್ ಮಾಡಬೇಕು. ಸೊ ಇಲ್ಲಿ ಏನು ಮಾಡಬೇಕು, ಕಾರ್ಬನ್ ಕಾರ್ಬನ್ ಬಾಂಡನ್ನು ಫಾರ್ಮೇಷನ್ ಮಾಡಬೇಕು. ಹೌದಾ? ಇದು ಫಾರ್ವರ್ಡಲ್ಲಿ. ಬ್ಯಾಕ್ವರ್ಡ್ ಕೇಳಿದ್ರೆ ಮಾಲಿಕ್ಯೂಲನ್ನು ಎಲ್ಲಿ ಮಾಡಬೇಕಂತಂದರೆ ಬ್ರೇಕ್ ದಿ ಮಾಲಿಕ್ಯೂಲ್ ಅಟ್ ಸಿಮೆಟ್ರಿಕ್ ಪಾಯಿಂಟ್. ಬ್ರೇಕ್ ದಿ ಮಾಲಿಕ್ಯೂಲ್ at symmetric point. ಹೌದಾ? add halogens to both carbon have broken bond. ಇವೆಲ್ಲಿ ಕಾರ್ಬನ್ ಟು ಕಾರ್ಬನ್ ಬಾಂಡನ್ನ ಬ್ರೇಕ್ ಮಾಡ್ತಿರಲ್ಲ ಅಲ್ಲಿ ಏನು ಮಾಡಬೇಕು, ಈ ಕಡೆ ಒಂದು ಹ್ಯಾಲೋಜನ್ ಕೊಡಬೇಕು, ಈ ಕಡೆ ಒಂದು ಹ್ಯಾಲೋಜನ್ ಕೊಡಬೇಕು. ದೆನ್ ಯು ವಿಲ್ ಗೆಟ್ ದಿ ಒರಿಜಿನಲ್ ಕಂಪೌಂಡ್. ರೆಟ್ರೋ ರಿಯಾಕ್ಷನ್ ಅಂತ ಕರೀತಾರೆ ಇವುಗಳಿಗೆ. ಊರ್ಜ್ ಫಿಟ್ಟಿಂಗ್ ರಿಯಾಕ್ಷನ್ ಅಂದರೆ ಏನು? ಊರ್ಜ್ ರಿಯಾಕ್ಷನ್ ಅಂತಂದರೆ ಇಟ್ ಈಸ್ ಫಾರ್ ಅಲ್ಕಲೈಡ್ಸ್. ಫಿಟ್ಟಿಂಗ್ ಅಂದರೆ ಅರೈಲ್ ಹ್ಯಾಲೈಡ್ಸ್. ವೆನೆವರ್ ಅರೈಲ್ ಹ್ಯಾಲೈಡ್ಸ್ ರಿಯಾಕ್ಟ್ ವಿತ್ ಅಲ್ಕಲೈಡ್ಸ್, ಇದು ಸೇಮ್ ಏನು ಮಾಡೋದು ಗೊತ್ತಾ, ಕಾರ್ಬನ್ ಟು ಕ್ಲೋರಿನ್ ಬಾಂಡ್ ಇದೆಯಲ್ಲ ಇದನ್ನ ಬ್ರೇಕ್ ಮಾಡಬೇಕು. ಇವು ಕಾರ್ಬನ್ ಟು ಕ್ಲೋರಿನ್ ಬಾಂಡ್ ಇರ್ತಲ್ಲ ಅದನ್ನು ಬ್ರೇಕ್ ಮಾಡಬೇಕು. ಸೊ ಮೇಕ್ ಅ ಬಾಂಡ್ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಕಾರ್ಬನ್. Action. Fitting reaction that is only for aryl halides. Same ಇನ್ನು ಬೇರೆ ಸರ್ಕಸ್ ಮಾಡೋವಾಗಿಲ್ಲ. ಬ್ರೇಕ್ ದಿ ಬಾಂಡ್ ಬಿಟ್ವೀನ್ ಕಾರ್ಬನ್ ಟು ಹ್ಯಾಲೋಜನ್, ಜಸ್ಟ್ ಆ್ಯಡ್ ದೆಮ್. ಅದನ್ನೇ ಮಾಡಿದಾರ. ಕಾಲ್ಡ್ ಆಸ್ ಡೈಪೆನೈಲ್ ಆರ್ ಬೈಪೆನೈಲ್. ಇಲ್ಲಿದೆ ನೋಡಿ ಫಾರ್ ಎಕ್ಸಾಂಪಲ್. Electrophilic substitution reaction. These are the last reactions. Electrophilic substitution reaction. ಇಲ್ಲಿ halogenation ಇದೆ. Whenever if you take this haloarenes, haloarenes ತಗೊಂಡ್ರೆ ನೋಡಿ, haloarenes ಏನು ಮಾಡ್ತಾವ ಅಂತಂದರೆ they have stronger minus I effect than plus M. ಹೌದಾ? ಏನು ಮಾಡ್ತಾವ ಅಂತಂದರೆ they will donate the electron as well as they will withdraw the electron. ಮೈನಸ್ ಐದಿಂದ ಎಲೆಕ್ಟ್ರಾನ್ ವಿಡ್ರಾ ಮಾಡ್ಕೊಳ್ಳುತ್ತೆ, ಪ್ಲಸ್ ಎಮ್ ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ, ಬಟ್ ಮೈನಸ್ ಐ ಇಸ್ ಸ್ಟ್ರಾಂಗರ್. ಸೊ ದೀಸ್ ಬಿಹೇವ್ ಆಸ್ ನೋಡಿ, ಹ್ಯಾಲೋಜನ್ಸ್ ಬಿಹೇವ್ ಆಸ್ ಆರ್ಥೋ ಆ್ಯಂಡ್ ಪ್ಯಾರಾ ಡಿರೆಕ್ಟರ್. ಬಟ್ ರಿಂಗ್ ಡಿಆಕ್ಟಿವೇಟರ್. ರಿಂಗನ್ನು ಡಿಆಕ್ಟಿವೇಟ್ ಮಾಡ್ತವೆ. however they are ಆರ್ಥೋ ಆ್ಯಂಡ್ ಪ್ಯಾರಾ ಡಿರೆಕ್ಟರ್ಸ್. ಇದಕ್ಕೆ ನೀವೇನಾದರೂ ಹ್ಯಾಲೋಜಿನೇಷನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ, ಟ್ರೈ ಟು ಬ್ರೋಮಿನ್ ಇಟ್ಸ್ ಆ್ಯಡ್ ಬ್ರೋಮಿನ್ Br2 ಇನ್ COH ಅಷ್ಟಕ್ಕೆ ಅಥವಾ ವಾಟರಲ್ಲಿ ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ ಕಂಪೌಂಡ್. ಫಾರ್ಮ್ ಆಗುತ್ತೆ. ಆಲ್ರೆಡಿ ಕ್ಲೋರಿನ್ ಇದೆ. ಅರ್ಥ ಪೊಸಿಷನ್ ದೇರ್ ಈಸ್ ಒನ್ ಬ್ರೋಮಿನ್ ಇಸ್ ಫಾರ್ಮ್ಡ್. ಪ್ಯಾರಾ ಪೊಸಿಷನ್ ದೇರ್ ಈಸ್ ಅನದರ್ ಬ್ರೋಮಿನ್ ಫಾರ್ಮ್ಡ್. ಈ ಥರ ರಿಯಾಕ್ಷನ್ ಆಗುತ್ತೆ. Product like this. Clear? ಸಪೋಸ್ ನೀವೇನಾದರೂ ಇದೇ ಕಂಪೌಂಡ್ಗೆ ಏನಾದರೂ ಯು ಆ್ಯಡ್ ಕ್ಲೋರಿನ್ ಇನ್ FeCl3, halogen in FeCl3, direct halogenation takes place to form very same compound. ಇಲ್ಲಿ ಏನಾಗುತ್ತೆ, ಆರ್ಥೋ ಆ್ಯಂಡ್ ಪ್ಯಾರಾ ಕಂಪೌಂಡೇ ಫಾರ್ಮ್ ಆಗೋದು. ಈ ಥರ ತೊಗೊಂಡ್ರು ಅದೇ ಫಾರ್ಮ್ ಆಗುತ್ತೆ, ಈ ಥರ ತೊಗೊಂಡ್ರು ಅದೇ ಫಾರ್ಮ್ ಆಗುತ್ತೆ. ಹೌದಾ? ಬಟ್ ಇದು ರೇಟ್ ಆಫ್ ರಿಯಾಕ್ಷನ್ ಇಸ್ ವೆರಿ ವೆರಿ ಸ್ಲೋ ಹಿಯರ್ ಇನ್ ದಿಸ್ ಕೇಸ್. ಡೈರೆಕ್ಟ್ ಹ್ಯಾಲೋಜಿನೇಷನ್ ಇಲ್ಲಿ ಕೆಟಲಿಸ್ಟ್ ಯೂಸ್ ಮಾಡ್ತೀವಲ್ಲ, ಕೆಟಲಿಸ್ಟ್ ವಿಲ್ ಇನ್ಕ್ರೀಸ್ ದಿ ರೇಟ್ ಆಫ್ ರಿಯಾಕ್ಷನ್. ನೆನ್ಪಿಟ್ಕೊಳ್ಳಿ. ಆಮೇಲೆ ಇನ್ನೊಂದು ಇಲ್ಲಿ ಕನ್ಫ್ಯೂಷನ್ ಪಾಯಿಂಟ್ ಇರುತ್ತೆ, ಇದರಲ್ಲಿ ಬೇಡ ಬಿಡಿ, ಇಲ್ಲಿ ಬರೋದಿಲ್ಲ ಅದು. ನೆಕ್ಸ್ಟ್ take nitration. Whenever chlorobenzene react with nitrating mixture ಅಂದ್ರೆ ಏನು, ಕಾನ್ಸಂಟ್ರೇಟೆಡ್ HNO3 plus concentrated H2SO4 called as nitrating mixture.
nitration reaction takes place. Form orthochloronitrobenzene and parachloronitrobenzene. Chloronitrobenzene and parachloronitrobenzene. Friedel-Crafts reaction. Okay. So whenever halobenzenes, I'll take chlorobenzene, react with Friedel-Crafts ಅಂತ ಅಂದ್ರೆ ನೆನಪಿಟ್ಕೊಂಡ್ಬಿಡಿ. The reagent is anhydrous AlCl3 fixed reagent. ಈ reagent ಮುಂದೆ ನೀವೇನಾದರೂ if you add H3Cl alkyl add ಮಾಡಿದ್ರೆ H3Cl you will get Friedel-Crafts alkylation reaction. ಏನಾಗುತ್ತೆ? Friedel-Crafts alkylation reaction ಆಗುತ್ತೆ. Friedel-Crafts alkylation reaction. The same compound if you add H3COCl chloride add ಮಾಡಿದ್ರೆ the presence of anhydrous AlCl3 you will get this chlorobenzene. To this you will be having C double bond of CS3 acetophenone form ಆಗುತ್ತೆ. They call it as orthochloroacetophenone, parachloroacetophenone. These are the bonds formed. Okay. Okay dear friends, thank you so much for watching this. ನಾನು ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಟಾಪಿಕನ್ನು ಕವರ್ ಮಾಡ್ತೀನಿ. ಮ್ಯಾಕ್ಸಿಮಲಿ ಸೆಕೆಂಡ್ ಟಾಪಿಕನ್ನು ಕವರ್ ಮಾಡ್ತೀನಿ. ಆಲ್ರೆಡಿ ಡಿಯರ್ ಫ್ರೆಂಡ್ಸ್ ನಾನು ಲಾಸ್ಟ್ ಇಯರ್ ಭಾಳಷ್ಟು ಕ್ವಶನ್ಗಳನ್ನ ಮತ್ತು ನಮ್ಸಸ್ ಡಿಸ್ಕಸ್ ಮಾಡಿದ್ದೀನಿ. ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ದೋಸ್ ಆಲ್ ವಿಡಿಯೋ. ಹೌದಾ? ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ಹೇಳಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ, ಬಾಯ್.